ನಮಸ್ಕಾರ. ನಾನು ಪ್ರಕಾಶ್ ಕುಮಾರ್ ಎಂ, ಸಹಾಯಕ ಕೃಷಿ ನಿರ್ದೇಶಕ, ಸಕಲೇಶಪುರ ತಾಲೂಕು. ಈಗಾಗಲೇ ನಾವು ರೈತ ಬಾಂಧವರಿಗೆ, ನಮ್ಮ ಕೃಷಿ ಇಲಾಖೆ ಸಂಪರ್ಕದಲ್ಲಿರ್ತಕ್ಕಂಥ ಸುಮಾರು 5,000 ಹೆಚ್ಚು ರೈತ ಬಾಂಧವರಿಗೆ ವಾಟ್ಸಪ್ ಮುಖಾಂತರ ಈ ಒಂದು ಪ್ರಗತಿಪರ ರೈತರಿಗೆ ನೀಡಲಾಗ್ತಕ್ಕಂಥ ಮತ್ತು ಯುವ ಕೃಷಿಕರಿಗೆ ನೀಡಲಾಗ್ತಕ್ಕಂಥ ಪ್ರಶಸ್ತಿ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಆದರೆ ಸಾಕಷ್ಟು ಮಟ್ಟಕ್ಕೆ ಅವರು ವಾಟ್ಸಪ್ ಮುಖಾಂತರ ಕಳಿಸಿರ್ತಕ್ಕಂಥ ಸಂದೇಶವನ್ನು ನೋಡಿರಲ್ಲ. ಆದರೆ ದಿನಾಂಕ 25/8/2026 ಏನು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ಇದೆ, ಇವಾಗ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ನೀಡಲಾಗ್ತಕ್ಕಂಥ ಪ್ರಶಸ್ತಿಗೆ 25/8/2026 ಇದೇ ಆಗಸ್ಟ್ 25ನೇ ತಾರೀಕು ಕೊನೆ ದಿನಾಂಕ ಆಗಿದೆ. ಅದಕ್ಕೋಸ್ಕರ ಈ ತ್ವರಿತವಾಗಿ ಈ ಮಾಹಿತಿನ ಸ್ಪಷ್ಟೀಕರಣ ಮಾಡತಕ್ಕಂಥ ಉದ್ದೇಶವಾಗಿ ಈ ಮಾಹಿತಿನ ವಿಡಿಯೋ ಮುಖಾಂತರ ನೀಡ್ತಾ ಇದ್ದೇನೆ. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಿಂದ ಈ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ನೀಡಲಾಗ್ತಕ್ಕಂಥ ಈ ಪ್ರಶಸ್ತಿ ಜಿಲ್ಲಾ ಮಟ್ಟದಲ್ಲಿ 1 ಪ್ರಶಸ್ತಿ, ತಾಲೂಕು ಮಟ್ಟದಲ್ಲಿ 1 ಪ್ರಶಸ್ತಿ. ಇದು ತಲಾ ಪುರುಷರಿಗೆ ಮತ್ತು ಮಹಿಳೆಯರಿಗೆ, ಪುರುಷರಿಗೆ 1 ಪ್ರಶಸ್ತಿ, ಮಹಿಳೆಯರಿಗೆ 1 ಪ್ರಶಸ್ತಿ ನೀಡಲಾಗುತ್ತೆ. ಈ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಪ್ರಗತಿಪರ ರೈತ ಪ್ರಶಸ್ತಿ ಅಂತ ಕರೆಯಲಾಗುತ್ತೆ. ಇಲ್ಲಿ 5,000 ಒಂದು ಮೊತ್ತವನ್ನು ಕೂಡ ಪ್ರಶಸ್ತಿ ಜೊತೆಗೆ ನೀಡಲಾಗುತ್ತೆ. ಇನ್ನು ತಾಲೂಕು ಮಟ್ಟದಲ್ಲಿ ಇರತಕ್ಕಂಥ ಈ ಪ್ರಶಸ್ತಿಗೆ, ಅಂದರೆ ಸಕಲೇಶಪುರ ತಾಲೂಕಿನಲ್ಲಿ ಭಾಗವಹಿಸಿರ್ತಕ್ಕಂಥ ರೈತ ಬಾಂಧವರಲ್ಲಿ ತಾಲೂಕಿಗೆ 1 ಪುರುಷ ರೈತರಿಗೆ ಮತ್ತು 1 ಮಹಿಳಾ ರೈತರಿಗೆ ಈ ಪ್ರಶಸ್ತಿಗೆ ಯುವ ರೈತ ಪ್ರಶಸ್ತಿ ಅಂತ ಕರೀತಾರೆ. ತಾಲೂಕು ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ರೈತರಿಗೆ, ಜಿಲ್ಲಾ ಮಟ್ಟದ ಭಾಗವಹಿಸ್ತಕ್ಕಂಥ ರೈತರಿಗೆ ಏಜ್ ವರ್ಷದ ಒಂದು ಕಂಡೀಷನ್ಸ್ ಇಲ್ಲ. ಆದರೆ ಯುವ ರೈತ ಪ್ರಶಸ್ತಿಗೆ ಮಹಿಳಾ ಅಥವಾ ಪುರುಷರು ಏನು ಅರ್ಜಿ ಹಾಕ್ತಾರೆ ಅವರಿಗೆ ವಯೋಮಿತಿ 35 ವರ್ಷದ ಒಳಗಡೆ ಇರಬೇಕು ಅಂತಕ್ಕಂಥದ್ದು ಕಂಡೀಷನ್ ಇದೆ. ಪ್ರಶಸ್ತಿ ಜೊತೆಗೆ 3,000 ಮೊತ್ತವನ್ನು ಕೂಡ ಕೃಷಿ ವಿಶ್ವವಿದ್ಯಾಲಯದಿಂದ ನೀಡಲಾಗುತ್ತೆ.